ಶಿರಾ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ತೀವ್ರ ಸಂಕಷ್ಟ. ಹೊಸ ಬೋರ್ವೆಲ್ ಕೊರೆಸುವಂತೆ ಗ್ರಾಮಸ್ಥರ ಪಟ್ಟು. ದಿನೇ ದಿನೇ ಬಿಸಿಲಿನ ತೀವ್ರತೆ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯದ ಹಲವೆಡೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇತ್ತ ಶಿರಾ ತಾಲೂಕಿನ ಹಲವು ಭಾಗಗಳಲ್ಲಿ ಜಲ ಮೂಲಗಳು ಬತ್ತಿದ್ದು ಕುಡಿಯುವ ನೀರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಗೌಡಗೆರೆ ಹೋಬಳಿಯ ಹೊನ್ನೇನಹಳ್ಳಿ ಗ್ರಾಮಸ್ಥರು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಹೌದು, ಶಿರಾ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಕಳೆದ 2 ತಿಂಗಳಿನಿಂದ ನೀರಿನ ಸಮಸ್ಯೆ ಉಂಟಾಗಿದ್ದು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಖಾಲಿ ಬಿಂದಿಗೆ ಹಿಡಿದು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿ ತಕ್ಷಣ ಸಮಸ್ಯೆಯನ್ನ ಪರಿಹರಿಸುವಂತೆ ಒತ್ತಾಯಿಸಿದ್ರು. ಹಾಳಾದ ಹಳೆಯ ಬೋರ್ವೆಲ್ನಿಂದಲೂ ನೀರು ದೊರೆಯದ ಕಾರಣ ಖಾಸಗಿ ಜಮೀನಿನ ಬಳಿ ತೆರಳಿ ನೀರು ತರಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಯುಗಾದಿ ಹಬ್ಬದಲ್ಲೂ ನಾವೇ ನೀರಿಲ್ಲದೆ ಸಂಕಷ್ಟ ಅನುಭವಿಸಿದ್ದೇವೆ ಎಂದು ಗ್ರಾಮಸ್ಥರು ಅಸಮಾಧಾನವನ್ನ ಹೊರಹಾಕಿದ್ರು. ಸರ್, ನಮ್ಗೆ ಹಾಲಿ 2 ತಿಂಗಳು ಮುಂಚೆ ನಮ್ಮ MLA ಸಾಹೇಬರು ಗಮನಕ್ಕೆ ತರಿಸಿದ್ವಿ. ಅವರು 2 ತಿಂಗಳು ಪ್ರೊಸೆಸ್ ಆದಮೇಲೆ ಮೊನ್ನೆ ಸಹ ಬೋರ್ ಗಾಡಿ ಬಂದಿತ್ತು. ನಮ್ಮಲ್ಲಿ ಏನಾಗಿದೆ ಅಂದರೆ 2 ಬೋರಿಗೆ ಫೇಲ್ ಆಗಿದ್ದಾವೆ. ನಮ್ಗೆ ಊರಾಗ ಈಗ ದನ ಕರುಗಳಿಗಾಗಲಿ ಜನಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ಅಪೂಟ 2 ಬೋರ್ ಬಂದು 2 ಬೋರಲ್ಲಿ ನೀರು ಬರ್ತಿತ್ತು, 2 ಡ್ರೈ ಆಗಿದೆ. ಈಗ ನೀರಿನ ಅವಶ್ಯಕತೆ ಅತಿ ಹೆಚ್ಚಾಗಿದೆ. ಹಂಗಾಗಿ ಇನ್ನೊಂದು ಬೋರ್ವೆಲ್ ಡ್ರಿಲ್ ಮಾಡಿಸ್ಕೊಟ್ಟೆ ಹೋಗ್ಲಿ ಅಂತ ನಮ್ಮ ಊರರೆಲ್ಲ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದೀವಿ ನಮ್ಮ PDO ಸಾಹೇಬರಿಗೆ. ಅವರು ಹೆಚ್ಚಿನ ಮಾತಾಡ್ತೀನಿ ಅಂತ ಇದ್ದಾರೆ. ಆದರೂ ಜನಗಳಿಗೆ ಹೇಳೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ನೀರಿನ ಅಭಾವ ಸಿಕ್ಕಾಬಟ್ಟೆ ಇದೆ. ಬೋರ್ ಕೊರಸ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಗೆ 6 ತಿಂಗಳಿಂದ ನೀರಿಲ್ಲ ಸರ್. ನಮಗೆ ಬೇಕೇ ಬೇಕು ನೀರು. ನಾವಂತೂ ಬಿಡೋದೇ ಇಲ್ಲ, ಗಾಡಿ ಬಿಡಲ್ಲ, ಬೋರಿಂಗ್ ಗಾಡಿ ಮಾತ್ರ ಬಿಡೋದಿಲ್ಲ. ನೀರಿಲ್ಲ, 6 ತಿಂಗಳಿಂದ ಪ್ರಾಬ್ಲಮ್ ನೀರಿಂದು. ದಿನ ಟೈಮ್ ಕೊಡ್ರಿ ಅಂತಾರೆ, ಇಷ್ಟು ದಿನಾನೇ ಬಂದಿಲ್ಲ. ಇನ್ನು 2 ದಿನ ಟೈಮ್ ಕೊಡ್ರಿ, ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. 6 ತಿಂಗಳಿಂದ ವೇಟ್ ಮಾಡಿದೀವಿ. ನೆನ್ನೆ ದಿವಸ ಬಂದಿರೋದು ಬೋರಿಂಗ್ ಲಾರಿ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇನ್ನು ಎಷ್ಟು ದಿನ ಅಂತ ವೇಟ್ ಮಾಡ್ಬೇಕು ನಾವು? ಹೊಲ್ಗೊಳಗ ಅಲ್ಲಿಲ್ಲೂ ನೀರಿಗೆ ಹೋಗ್ಬೇಕು, ಕೂಲಿ ಮಾಡಬೇಕು, ನೀರು ಸ್ಕೂಲ್ ಮಕ್ಕಳಿಗೆ ಅಲ್ಲಿ ಕಮ್ಮಿ ಬರ್ತಾವ, ಅವು ನಿಂತೋದ್ರೆ ನಾವ್ ಏನ್ ಮಾಡ್ಬೇಕು? ಇನ್ನು ಪ್ರತಿಭಟನೆಗೆ ಸ್ಪಂದಿಸಿದ ತಾಲೂಕು ಪಂಚಾಯತ್ ಆಡಳಿತ ಹೊಸ ಕೊಳವೆ ಬಾವಿ ಕೊರೆಸಲು ಯಂತ್ರವನ್ನ ಕಳಿಸಿದ್ರು. ಆದರೆ 1100 ಅಡಿ ತೋಡಿದ್ರೂ ನೀರು ದೊರಕದ ಕಾರಣ ಬಳಿಕ ವಾಹನವನ್ನ ವಾಪಸ್ ತೆಗೆದುಕೊಂಡು ಹೋಗಲು ಮುಂದಾದಾಗ ಗ್ರಾಮಸ್ಥರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಮತ್ತೊಂದು ಹೊಸ ಬೋರ್ವೆಲ್ ಕೊರೆಸುವಂತೆ ಪಟ್ಟು ಹಿಡಿದ್ರು. ಇನ್ನು ಈಗಾಗಲೇ ಗ್ರಾಮದಲ್ಲಿ 2 ಕೊಳವೆ ಬಾವಿಗಳನ್ನ ಕೊರೆದರೂ ನೀರು ಸಿಗದೆ ವಿಫಲವಾಗಿದ್ದು ಹೊಸ ಬೋರ್ವೆಲ್ ಕೊರೆಸಲು ಮೇಲಧಿಕಾರಿಗಳ ಅನುಮತಿ ಅಗತ್ಯವಿದೆ ಎಂದು PDO ಗ್ರಾಮಸ್ಥರನ್ನ ಸಮಾಧಾನಪಡಿಸಿದ್ರು. ನೀರಿನ ಒಂದು ಬವಣೆ ಈಗಾಗಲೇ ಸುಮಾರು ಒಂದು 5-6 ತಿಂಗಳಿಂದ ಇಲ್ಲಿ ಸಮಸ್ಯೆಗಳಿದೆ. ಇದನ್ನಾಗಲೇ ನಾವು ಮೇಲಧಿಕಾರಿಗಳಿಗೆಲ್ಲ ಗಮನ ತಂದು ಏನು ಪ್ರೋಸೆಸ್ ಮಾಡಬೇಕು ನಿಯಮಾನುಸಾರ ಕ್ರಮವನ್ನು ಕೈಗೊಂಡಿದ್ದೀವಿ. ನಿನ್ನೆ ಧರಣಿ ಸ್ಥಳಕ್ಕೆ ಮಾನ್ಯ ಶಾಸಕರು, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮಾನ್ಯ ಕಾರ್ಯಪಾಲಕ ಅಭಿಯಂತರರು ಎಲ್ಲ ಬಂದಿದ್ದರು. ಅವರ ಭರವಸೆ ಮೇರೆಗೆ ಈಗಾಗಲೇ 2 ಪಾಯಿಂಟ್ ಇಲ್ಲಿ ಬೋರ್ಗಳನ್ನು ಡ್ರಿಲ್ ಮಾಡಿದ್ದಾರೆ. 2 ಪಾಯಿಂಟಲ್ಲೂ ಸಿಕ್ಕಿಲ್ಲ. ಆದ್ರೂ ಈಗ ಜನರ ಒಂದು ಕೋರಿಕೆ ಏನಂದರೆ ಇನ್ನೊಂದು ಪಾಯಿಂಟ್ ಮಾಡಿದ್ದಾರೆ, ಅದನ್ನು ಕೊರೆಸ್ಬಿಟ್ಟು ಇದು ನೀರನ್ನ ಇದು ಮಾಡಿದ್ಮೇಲೆ ಬೋರ್ ಲಾರಿನ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ನಾನು ಅಧಿಕಾರಿಗಳ ಆದೇಶದ ಮೇರೆಗೆ ನಾನು ಕನ್ವಿನ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಅವರು ಹೇಳ್ತಿರೋದೇನು ಅಂದರೆ ಇನ್ನೊಂದು 2 ದಿನಕ್ಕೆ ಬೆಂಗಳೂರಿಂದ ನಾವು ಜಿಯಾಲಜಿಸ್ಟ್ನ ಕರೆಸಿ ಪಾಯಿಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಬೇರೆ ಗ್ರಾಮಕ್ಕೆ ಹೋಗಿ ಬೋರ್ವೆಲ್ ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಕನ್ವಿನ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಆದರೆ ಗ್ರಾಮಸ್ಥರು ಇಲ್ಲ, ನಮ್ಮ ಬೋರ್ ಕೊರೆದ್ಬಿಟ್ಟು ಇನ್ನೊಂದು ಪಾಯಿಂಟ್ ಕೊರೆದ್ಬಿಟ್ಟು ಆ ಬೋರ್ವೆಲ್ ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಕ್ರಮನ ನಾವು ಮೊನ್ನೆಯಿಂದ ತೊಗೊಂಡಿದ್ದೀವಿ. ಪಾಯಿಂಟು ಯಾಕಂದರೆ ಇಲ್ಲಿ ಇನ್ನೊಂದು ಪಾಯಿಂಟ್ ತೋರಿಸಿದ್ದಾರೆ ಸರ್, ಅದರಲ್ಲೂ ಸಿಗಲಿ. ಅದಕ್ಕೆ ಹೆಚ್ಚಿನದಾಗಿ ಬೇರೆ ಬೆಂಗಳೂರಿಂದ ನಾವು ಇದನ್ನು ಜಿಯಾಲಜಿಸ್ಟ್ನ ಕರೆಸ್ಬಿಟ್ಟು ಪಾಯಿಂಟ್ ಮಾಡಿಸ್ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 2 ದಿನ ಟೈಮ್ ಕೊಡ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ಗ್ರಾಮಸ್ಥರು ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಮೇಲಧಿಕಾರಿಗಳಿಗೆ ಇದು ಗಮನಕ್ಕೆ ತರ್ತೀನಿ ಸರ್ ಈ ವಿಚಾರನ. ಅದೇನೇ ಆಗಲಿ, ಗ್ರಾಮಸ್ಥರು ಕುಡಿಯುವ ನೀರಿಲ್ಲದೆ ಪರದಾಡ್ತಾ ಇದ್ದು ಏನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತು ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನ ಒದಗಿಸಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.